ಹಾಯ್ ನಮಸ್ಕಾರ ಎಲ್ರಿಗೂ. ಇವತ್ತಿನ ಈ ವಿಡಿಯೋದಲ್ಲಿ 2026-27ನೇ ಸಾಲಿನ ಶೈಕ್ಷಣಿಕ ವರ್ಷದ ಸರ್ಕಾರಿ ನರ್ಸಿಂಗ್ ಶಾಲೆ ಹಾಗೂ ಖಾಸಗಿ ನರ್ಸಿಂಗ್ ಶಾಲೆಗಳಲ್ಲಿ ಶೇಕಡ 10ರಷ್ಟು ಸರ್ಕಾರಿ ಕೋಟಾ ಸೀಟುಗಳ ಬಗ್ಗೆ ಪ್ರವೇಶಕ್ಕಾಗಿ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡ್ತೇವೆ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಂತರ ಅರ್ಜಿ ಸಲ್ಲಿಸಿ. ಅರ್ಜಿ ಸಲ್ಲಿಸುವ ವಿಧಾನದ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಕೂಡ ಅತಿ ಕಡಿಮೆ ಇರುವುದರಿಂದ ಅಭ್ಯರ್ಥಿಗಳು ಆದಷ್ಟು ಬೇಗ ಅರ್ಜಿಯನ್ನು ಸಲ್ಲಿಸಿ. ಅರ್ಜಿ ಸಲ್ಲಿಸಲು ವೆಬ್ಸೈಟ್ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ನೀಡಿದ್ದೇನೆ. ಅದನ್ನು ಕ್ಲಿಕ್ ಮಾಡಿಕೊಂಡು ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಇಲ್ಲಿಂದ ನೀವು ನಿಮ್ಮ ಅರ್ಜಿಯನ್ನು ಸಲ್ಲಿಸಬಹುದು. ಮೊದಲನೆಯದಾಗಿ ನೋಡಿ, ಇಲ್ಲಿ ತಿಳಿಸಿರುವಂತೆ ಡಿಪ್ಲೊಮಾ ಇನ್ ನರ್ಸಿಂಗ್ ಆ್ಯಂಡ್ ಮಿಡ್ವೈಫರಿ ಕೋರ್ಸ್ ಆಯ್ಕೆಗಾಗಿ ಈ ಅರ್ಜಿಯನ್ನು ಕರೆದಿದ್ದಾರೆ. ಇದರಲ್ಲಿ ಶೇಕಡ 10ರಷ್ಟು ಸೀಟುಗಳು ದ್ವಿತೀಯ PUC ಉತ್ತೀರ್ಣರಾದ ಅಭ್ಯರ್ಥಿಗಳಿಗೆ ಅಂತ ಮೀಸಲಿಟ್ಟಿದ್ದಾರೆ. ಈ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 30/4/2026ರಿಂದ ಪ್ರಾರಂಭವಾಗಿದೆ ಹಾಗೂ ಕೊನೆಯ ದಿನಾಂಕ 20/5/2026. ಅರ್ಜಿ ಶುಲ್ಕ 400 ರೂಪಾಯಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಅಭ್ಯರ್ಥಿಗಳಿಗೆ. ಅರ್ಜಿ ಶುಲ್ಕ ಸಾಮಾನ್ಯ ಅಭ್ಯರ್ಥಿಗಳಿಗೆ 400 ರೂಪಾಯಿ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಅಭ್ಯರ್ಥಿಗಳಿಗೆ 250 ರೂಪಾಯಿ ಅಂತ ನಿಗದಿಪಡಿಸಿದ್ದಾರೆ ಮತ್ತು ಪೇಮೆಂಟ್ ಅನ್ನು ಆನ್ಲೈನ್ ನಲ್ಲೇ ತುಂಬಬೇಕು. ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವಾಗ ದ್ವಿತೀಯ PUCಯ ಮೂಲ ಅಂಕಪಟ್ಟಿ ಮತ್ತು SSLC ಅಂಕಪಟ್ಟಿ, ಇತ್ತೀಚಿನ ಫಿಸಿಕಲ್ ಅಂಗವಿಕಲ ಕೋಟಾ ಅಭ್ಯರ್ಥಿಗಳಾಗಿದ್ದರೆ ಅವರದು ಅಂಗವಿಕಲ ಸರ್ಟಿಫಿಕೇಟು ಮತ್ತೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಹಾಗೂ 1ರಿಂದ 12ನೇ ತರಗತಿವರೆಗೆ ಕನಿಷ್ಠ 7 ವರ್ಷಗಳವರೆಗೆ ಕರ್ನಾಟಕದಲ್ಲಿ ಕಲಿತಿರುವಂತಹ ಪ್ರಮಾಣ ಪತ್ರ, ಸ್ಟಡಿ ಸರ್ಟಿಫಿಕೇಟ್ ಇವುಗಳನ್ನು ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಅರ್ಜಿ ಸಲ್ಲಿಸಲಿಕ್ಕೆ ಸ್ಟಾರ್ಟ್ ಮಾಡಬಹುದು. ನೆಕ್ಸ್ಟ್ ಪೇಜಲ್ಲಿ ಏನು ಕೊಟ್ಟಿದ್ದಾರೆ ಅಂದ್ರೆ ನೋಡಿ, ಇಲ್ಲಿ 10th ಎಜುಕೇಶನ್ ವಿದ್ಯಾರ್ಹತೆಯು 10+2 ಜೊತೆಗೆ 40% ಮಾರ್ಕ್ಸ್ ಜೊತೆಗೆ PUC ಆಗಿರಬೇಕು. PUCಯಲ್ಲಿ ಸೈನ್ಸ್ ತಗೊಂಡಿರಬೇಕು ಹಾಗೂ 5% ರಿಲ್ಯಾಕ್ಸ್ಡ್ SC/ST ಅವರಿಗೆ 5% ರಿಲ್ಯಾಕ್ಷನ್ ಇದೆ ಹಾಗೂ ದ್ವಿತೀಯ PUCಯಲ್ಲಿ ಇಂಗ್ಲಿಷ್ ವಿಷಯವನ್ನು ಕಂಪಲ್ಸರಿ ಆಗಿ ತಗೊಂಡಿರಬೇಕು. ಅಭ್ಯರ್ಥಿಯ ವಯಸ್ಸು ಕನಿಷ್ಠ 17 ವರ್ಷ ತುಂಬಿರಬೇಕಾಗಿರ್ತದೆ ಹಾಗೂ ಅಭ್ಯರ್ಥಿಯು 1ರಿಂದ 12ನೇ ತರಗತಿ ಒಳಗಡೆ ಕರ್ನಾಟಕದಲ್ಲಿ ಕನಿಷ್ಠ 7 ವರ್ಷಗಳವರೆಗೆ ಅಧ್ಯಯನ ಮಾಡಿರಬೇಕಾಗಿರ್ತದೆ. ಅಭ್ಯರ್ಥಿಗಳು ಕರ್ನಾಟಕದಲ್ಲಿ ಮಾನ್ಯತೆ ಪಡೆದ ಶಿಕ್ಷಣ ಅಥವಾ ದ್ವಿತೀಯ PUC ಅದಕ್ಕೆ ಸಮಾನವಾದ ವ್ಯಾಸಂಗ ಮಾಡಿರಬೇಕಾಗಿರ್ತದೆ ಹಾಗೂ ಇತರ ವಿವರಗಳು ನೋಡುವುದಾದ್ರೆ 3 ವರ್ಷದ ತರಬೇತಿ ಅವಧಿಯಲ್ಲಿ ಸರ್ಕಾರಿ ಶುಶ್ರೂಷಾ ಶಾಲೆಗಳಿಗೆ ಆಯ್ಕೆ ಬಯಸುವ ವಿದ್ಯಾರ್ಥಿಗಳು ವಿವಾಹವಾಗುವಂತಿಲ್ಲ ಅಂತ ಕೊಟ್ಟಿದ್ದಾರೆ ಹಾಗೂ ಗರ್ಭಿಣಿ ಅಭ್ಯರ್ಥಿಗಳಿಗೆ ತರಬೇತಿ ಪಡೆಯಲು ಅವಕಾಶವಿರುವುದಿಲ್ಲ ಅಂತೆ ಹಾಗೂ ವಿವಾಹ ಮಹಿಳಾ ಅಭ್ಯರ್ಥಿಗಳು ಪತಿಯ ಆದಾಯ ಪ್ರಮಾಣ ಪತ್ರವನ್ನು ಪಡೆದುಕೊಂಡು ಅರ್ಜಿ ಸಲ್ಲಿಸಬಹುದು. ಹಾಗೆ ಮುಂದಿನದು ನೋಡುವುದಾದ್ರೆ ಅಂಗವಿಕಲ ಕೋಟಾದಲ್ಲಿ ಆಯ್ಕೆ ಬಯಸುವಂತಹ ಅಭ್ಯರ್ಥಿಗಳು ಶೇಕಡ 40ರಿಂದ 50ರೊಳಗೆ ಅಂಗವಿಕಲತೆಯನ್ನು ಹೊಂದಿರಬೇಕಾಗಿರ್ತದೆ. ಅದಕ್ಕಿಂತ ಜಾಸ್ತಿ ಇದ್ರೆ ಆಗುದಿಲ್ಲ ಹಾಗೂ ತರಬೇತಿಯ ಅವಧಿ 3 ವರ್ಷಗಳವರೆಗೆ ಈ ಪ್ಯಾರಾಮೆಡಿಕಲ್ ತರಬೇತಿ ಅವಧಿ ಇರ್ತದೆ, ಶುಶ್ರೂಷಾ ತರಬೇತಿ ಅವಧಿ ಅಂತ ಹಾಗೂ ಹೈದರಾಬಾದ್ ಕರ್ನಾಟಕದವರೆಗೂ ಮೀಸಲಾತಿ ಇದೆ. ನೆಕ್ಸ್ಟ್ ಹೋಗೋಣ. ಇತರ ಮೀಸಲಾತಿಗಳು ನೋಡುವುದಾದ್ರೆ ಶುಶ್ರೂಷಾ ಶಾಲೆಯಲ್ಲಿ ಒಟ್ಟು ತರಬೇತಿ ಸ್ಥಾನಗಳಲ್ಲಿ ಶೇಕಡ 5ರಷ್ಟು ಪುರುಷ ಅಭ್ಯರ್ಥಿಗಳಿಗೆ ಅಂತ ಮೀಸಲಿಟ್ಟಿದ್ದಾರೆ ಹಾಗೂ ಮಾಜಿ ಸೈನಿಕ ಮಕ್ಕಳಿಗೆ ಶೇಕಡ 10ರಷ್ಟು ಸೀಟುಗಳು ಹಾಗೂ ಶೇಕಡ 2ರಷ್ಟು ಸೀಟುಗಳು ಆಂಗ್ಲೋ ಇಂಡಿಯನ್ ಸಮುದಾಯದ ಅಭ್ಯರ್ಥಿಗಳಿಗೆ ಅಂತ ಇಟ್ಟಿದ್ದಾರೆ
ಹಾಗೂ ಮುಂದೆ ನೋಡೋದಾದ್ರೆ ಸರ್ಕಾರಿ ಕೋಟಾದಡಿ ಖಾಸಗಿ ನರ್ಸಿಂಗ್ ಶಾಲೆಗಳಿಗೆ ಆಯ್ಕೆಯಾಗುವ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗದ ಅಲ್ಪಸಂಖ್ಯಾತ ಅಭ್ಯರ್ಥಿಗಳು ನಿಯಮಾನುಸಾರ ಸಮಾಜ ಕಲ್ಯಾಣ ಹಿಂದುಳಿದ ವರ್ಗಗಳ ಹಾಗೂ ಅಲ್ಪಸಂಖ್ಯಾತ ಇಲಾಖೆಯಿಂದ ಶಿಷ್ಯವೇತನ ಪಡೆಯಬಹುದಂತೆ. ಹಾಗೂ ಸರ್ಕಾರಿ ಕೋಟಾದಡಿಯಲ್ಲಿ ಸುಶ್ರುತ ಶಾಲೆಗಳಿಗೆ ಆಯ್ಕೆಯಾಗುವ ವಿದ್ಯಾರ್ಥಿಗಳು ಊಟ, ವಸತಿ, ಸಮವಸ್ತ್ರ, ಪುಸ್ತಕ, ಪ್ರಾಯೋಗಿಕ ಶುಲ್ಕ ಹಾಗೂ ಪರೀಕ್ಷಾ ಶುಲ್ಕ ಇತ್ಯಾದಿಗಳನ್ನು ಅವರೇ ಭರಿಸಬೇಕಾಗುತ್ತದೆ. ವಿದ್ಯಾರ್ಥಿಗಳೇ ತುಂಬಬೇಕು. ಹಾಗೆ ಮುಂದೆ ಹೋಗೋದಾದ್ರೆ ನೆಕ್ಸ್ಟ್ ಲಾಸ್ಟ್ ಕೊನೆಯದಾಗಿ ಇದಿಷ್ಟಾದ ನಂತರ ಅಪ್ಲಿಕೇಶನ್ ಅನ್ನು ಅರ್ಜಿ ಸಲ್ಲಿಸೋದು. ಫಿಲ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅರ್ಜಿ ಹಾಕೋ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಇದರಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಹೆಸರು, ಕೊನೆಯ ಹೆಸರು, SSLC ಮಾರ್ಕ್ಸ್ ಕಾರ್ಡ್ ಇದ್ದಂಗೆ ಹಾಕಬೇಕು. ಹಾಗೂ ನಿಮ್ಮ ಜನ್ಮ ದಿನಾಂಕ, ನಿಮ್ಮ ವಯಸ್ಸು, ನೀವು ಮದುವೆ ಆಗಿದ್ದೀರಾ, ಮ್ಯಾರಿಡ್ ಅನ್ಮ್ಯಾರಿಡ್ ಅನ್ನೋ ವಿವರಣೆ, ಆಮೇಲೆ ನಿಮ್ಮ ಜಾತಿ, ಆಮೇಲೆ ನಿಮ್ಮ ಲಿಂಗ, ರಿಲಿಜಿಯನ್ ಎಲ್ಲ ವಿವರಗಳನ್ನು ಡೀಟೇಲ್ ಆಗಿ ಸರಿಯಾಗಿ ನೋಡ್ಕೊಂಡು ತುಂಬಬೇಕು. ನಿಮ್ಮ ಮೊಬೈಲ್ ನಂಬರು, ಇಮೇಲ್ ID, ಆಧಾರ್ ಕಾರ್ಡ್ ನಂಬರು ಇವೆಲ್ಲವನ್ನು ಫಿಲ್ ಮಾಡ್ತಾ ಹೋಗ್ಬೇಕು. ನಂತರ ನಿಮ್ಮ ತಂದೆ ಹೆಸರು, ತಾಯಿಯ ಹೆಸರು, ಆಮೇಲೆ ತಂದೆ ತಾಯಿ ಇನ್ಕಮ್ ಸರ್ಟಿಫಿಕೇಟ್ ಇದ್ರೆ ನಿಮ್ದು ಇನ್ಕಮ್ ಡೀಟೇಲ್ಸ್, ಆಮೇಲೆ ನಿಮ್ಮ ತಂದೆ ಮೊಬೈಲ್ ನಂಬರ್ ಇದ್ರೆ ಮೊಬೈಲ್ ನಂಬರು, ಆಲ್ಟರ್ನೇಟ್ ಮೊಬೈಲ್ ನಂಬರ್ ಇದ್ರೆ ಅದು ಹಾಕಿ. ಆಮೇಲೆ ನಿಮ್ಮ ಅಡ್ರೆಸ್, ಆಧಾರ್ ಕಾರ್ಡ್ ಅಲ್ಲೆಲ್ಲ ಹೇಗಿದೆ ಅಡ್ರೆಸ್ ಅದೇ ನೋಡ್ಕೊಂಡು ಬರೀರಿ. ಅದಾದ ನಂತರ ಪರ್ಮನೆಂಟ್ ಅಡ್ರೆಸ್, ಪ್ರೆಸೆಂಟ್ ಅಡ್ರೆಸ್ ಎರಡು ಎಂಟರ್ ಮಾಡಿ. ಇಷ್ಟು ಆದ ನಂತರ ಕಡೆಗೆ ನಿಮ್ಮ ಎಜುಕೇಶನ್ ಡೀಟೇಲ್ಸ್ ಅಲ್ಲಿ ನೀವು ಎಷ್ಟರವರೆಗೆ ಎಜುಕೇಶನ್ ಮಾಡಿದ್ರಿ, PUC ಸೈನ್ಸ್ ಅಥವಾ PUC ಆರ್ಟ್ಸ್, ಕಾಮರ್ಸ್, A&M ಯಾವ್ದು ಮಾಡಿದ್ರಿ ಅದನ್ನ ಸೆಲೆಕ್ಷನ್ ಮಾಡಿ. ಇಲ್ಲಿ ನಿಮ್ಮ ಎಲ್ಲಾ ಮಾರ್ಕ್ಸ್ ಅಂದ್ರೆ SSLC ಇದರ ಸಬ್ಜೆಕ್ಟ್ಗಳು, ಪ್ರತಿಯೊಂದು ಸಬ್ಜೆಕ್ಟ್ಗಳ ಬಗ್ಗೆನೂ ಬರಿಬೇಕಿಲ್ಲಿ. ಪ್ರತಿಯೊಂದು ಸಬ್ಜೆಕ್ಟ್ ಅಲ್ಲೂ ಎಷ್ಟು ಮಾರ್ಕ್ಸ್ ಬಿದ್ದಿದೆ ಅಂತ ಬರಿಬೇಕು. ಅದಾದ ನಂತರ ನಿಮ್ದಿಲ್ಲಿ 1 ರಿಂದ 7 ವರ್ಷ ಕರ್ನಾಟಕದಲ್ಲಿ ಕಲಿತಿರೋದ್ರ ಬಗ್ಗೆ ಸ್ಟಡಿ ಸರ್ಟಿಫಿಕೇಟ್ ಮಾಡ್ಕೊಂಡಿದ್ದೀರಾ ಅಂತ ಕೇಳ್ತದೆ. ಅದು ಹೌದು ಅಂತ ಕೊಡ್ಬೇಕು. ಆಮೇಲೆ ನಿಮ್ದು ಮೀಸಲಾತಿಗಳು, ಮಾಜಿ ಸೈನಿಕರ ಮಕ್ಕಳಾಗಿದ್ರೆ ಅದು ಹೌದು ಹಾಕ್ಬೇಕು. ಹಾಗೆ ಇದು ನಿಮ್ಗೆ ಸಂಬಂಧಪಟ್ಟದ್ದು ಯಾವ್ದಿದೆ ಅದನ್ನ ಕ್ಲಿಕ್ ಮಾಡ್ಕೋಬೇಕಾಗ್ತದೆ. ಅದಾದ ನಂತರ ಡಾಕ್ಯುಮೆಂಟ್ ಅಪ್ಲೋಡ್ ಅಲ್ಲಿ ನಿಮ್ದು ಫೋಟೋ, ಸಿಗ್ನೇಚರು, SSLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು, ಆಮೇಲೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಇದಿಷ್ಟನ್ನು ಅಪ್ಲೋಡ್ ಮಾಡಬೇಕು. ಇದಿಷ್ಟನ್ನು ಅಪ್ಲೋಡ್ ಮಾಡಾದ ನಂತರ ನಿಮ್ದು ಪೇಮೆಂಟ್ ಆಪ್ಷನ್ ಬರ್ತದೆ. ಪೇಮೆಂಟ್ ಆಪ್ಷನ್ ಅನ್ನ ಪೇ ಮಾಡಬೇಕು. ಪೇ ಮಾಡಾದ ನಂತರ ಒಂದು ರಿಸಿಪ್ಟ್ ಬರುತ್ತೆ. ಆ ರಿಸಿಪ್ಟ್ ಅನ್ನ ತಗೊಂಡಿಟ್ಕೋಬೇಕು. ಅದರ ನಂತರ ನಿಮ್ಮ ಡಾಕ್ಯುಮೆಂಟ್ಸ್ ಅಲ್ಲಿ ವೆರಿಫಿಕೇಶನ್ ಮಾಡ್ತಾರೆ. ವೆರಿಫಿಕೇಶನ್ ಆದ್ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ್ಮೇಲೆ ಪ್ರತಿಯೊಂದು ಸ್ಟೆಪ್ ನಿಮಗೆ ಮೊಬೈಲ್ ಅಲ್ಲಿ ಮೆಸೇಜ್ ಬರ್ತಾ ಇರುತ್ತೆ. ಅದನ್ನ ನೋಡ್ಕೊಳ್ತಾ ಇರಬೇಕು. ಓಕೆ, ಧನ್ಯವಾದಗಳು. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಇದಕ್ಕೆ ಸಂಬಂಧಪಟ್ಟಂತ ವಿದ್ಯಾರ್ಥಿಗಳಿಗೆ ಈ ವಿಡಿಯೋನ ಶೇರ್ ಮಾಡಿ.